ನೋಡಿ ಬಾತ್ರೂಮ್ ನೋಡಿ ಎಷ್ಟು ಕಪ್ಪಾಗಿದೆ ಅಲ್ಲ, ಎಷ್ಟು ಗಲೀಜಿದೆ ನೋಡಿ. ನಾನು ಈಗ ನೋಡಿ ಹೇಗೆ ಕ್ಲೀನ್ ಮಾಡ್ತೇನೆ ನೋಡಿ. ಅದನ್ನು ಹಾಕಿ ನೀರು ಹಾಕಿದರೆ ಆಯಿತು ನೋಡಿ. ಈಗ ನೋಡಿ ಎಷ್ಟು ಬ್ರೈಟ್ ಕಾಣ್ತದೆ ಅಲ್ವಾ. ಇದು ಟಿಶ್ಯೂವನ್ನು ಟಾಯ್ಲೆಟ್ ಒಳಗೆ ಹಾಕಬೇಕು ನೋಡಿ. ಈಗ ಕ್ಲೀನ್ ಆಯಿತು. ಹಾಯ್ ಎಲ್ರಿಗೂ, ನಾನು ಬಾತ್ರೂಮ್ ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿ. ಲಿಕ್ವಿಡ್ ಹಾಕಿ ಇಟ್ಟಿದ್ದೇನೆ. ಲಿಕ್ವಿಡ್ ಹಾಕಿ ಇಟ್ಟು ನೆನಪು ಹೋಗಿದೆ ನನಗೆ ನೋಡಿ. ಇದೇ ಅದು ಲಿಕ್ವಿಡ್ ಹಾಕಿಟ್ಟು ಅದು ಡ್ರೈ ಆಗಿ ಹೋಗಿದೆ. ನಾನು ಕಿಚನಲ್ಲಿ ಕೆಲಸ ಮಾಡ್ತಿದ್ದೆ, ನೆನಪು ಹೋಗಿದೆ. ಮತ್ತು ಬಾತ್ರೂಮಿಗೆ ಬರುವಾಗ ಒಳ್ಳೆ ಸ್ಮೆಲ್ ಬರ್ತಾ ಉಂಟು, ಒಳ್ಳೆ ಪರಿಮಳ ಬರ್ತಾ ಉಂಟು. ನಾನು ಬರುವಾಗ ಎಲ್ಲ ಡ್ರೈ ಆಗಿತ್ತು. ಅದಕ್ಕೆ ಸ್ವಲ್ಪ ಈಗ ನೀರು ಹಾಕಿ ಸ್ವಲ್ಪ ಬ್ರಷ್ ಹಾಕಿದರೆ ಆಯಿತು. ಜಾಸ್ತಿ ನಮಗೆ ತಿಕ್ಕಬೇಕಂತಿಲ್ಲ ಬ್ರಷಲ್ಲಿ, ಅದರಲ್ಲೇ ಲಿಕ್ವಿಡಲ್ಲೇ ಕ್ಲೀನ್ ಆಗ್ತದೆ. ಅದೆಲ್ಲ ಡ್ರೈ ಆಯಿತಲ್ಲ, ಹಾಗಾಗಿ ಗೊತ್ತಾಗಲಿಲ್ಲ. ನಾನೀಗ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೋಡಿ, ಅದು ಜಾಸ್ತಿ ಹೊತ್ತು ಇಟ್ಟರೆ ಅಲ್ಲೇ ಡ್ರೈ ಆಗ್ತದಲ್ವ, ಮತ್ತು ನಮಗೆ ಸ್ವಲ್ಪ ತಿಕ್ಕಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ನೀರೇ ಇರಬೇಕು ಫ್ಲೋರು ನೋಡಿ. ಈಗ ತಿಕ್ತೇನೆ ನೋಡಿ. ಇದು ಕಪ್ಪು ಹೋಗೋದಿಲ್ಲ, ಅದು ಮುಂಚೆನೇ ಇತ್ತು. ಅದು ಸ್ವಲ್ಪ ನೀರು ಹಾಕಿ ತಿಕ್ತಾ ಇದ್ದೇನೆ ನೋಡಿ. ನಮಗೆ ಈ ಲಿಕ್ವಿಡ್ ಹಾಕಿದರೆ ಉಂಟಲ್ವ, ಬಾತ್ರೂಮಿಗೆ ಬರುವಾಗ ಒಳ್ಳೆ ಸ್ಮೆಲ್ ಬರ್ತದೆ, ಒಳ್ಳೆಯದಾಗ್ತದೆ. ಸ್ವಲ್ಪ ನಮಗೆ ಜಾಸ್ತಿ ತಿಕ್ಕಬೇಕಂತ ಇಲ್ಲ. ನಾನು ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಕುಸ್ತಿ ಮಾಡ್ತಾಯಿದ್ದೇನೆ. ಒಮ್ಮೆ ಮೊಬೈಲ್ ಕೆಳಗೆ ಬಿತ್ತು, ಪಟಕ್ಕಂತ ಫ್ಲೋರಿಗೆ ಬಿತ್ತು ನಾನು ಮೊಬೈಲು. ಮತ್ತು ಎತ್ಕೊಂಡು ಪುನಃ ಮಾಡಿದೆ ನೋಡಿ. ಸ್ವಲ್ಪ ತಿಕ್ಕಿ ನೀರು ಹಾಕಿದರೆ ಆಯಿತು. ನಾನು ಖಾಲಿ ಫ್ಲೋರ್ ಕ್ಲೀನ್ ಮಾಡೋದು ಮಾತ್ರ ತೋರಿಸ್ತಾ ಇದ್ದೇನೆ. ಮತ್ತು ಟೈಲ್ಸ್ ಎಲ್ಲ ಗೋಡೆ ಉಂಟಲ್ಲ, ಅದೆಲ್ಲ ಯಾವಾಗಲೂ ಕ್ಲೀನ್ ಮಾಡೋದಿಲ್ಲ. ಅದೆಲ್ಲ ಅಷ್ಟು ದಟ್ಟಿ ಆಗೋದಿಲ್ಲ. ಫ್ಲೋರ್ ಅಂದರೆ ನಮ್ಮದು ಇದು ಬಾತ್ರೂಮು ಹೊರಗೆ ಉಂಟಲ್ವ, ಅಟ್ಯಾಚ್ಡ್ ಬಾತ್ರೂಮ್ ಉಂಟು. ಅದು ನನ್ನ ಮಗ ಮಾತ್ರ ಯೂಸ್ ಮಾಡೋದು. ಮುಂಚೆ ನನ್ನ ಇಬ್ಬರು ಮಕ್ಕಳು, ಈಗ ಒಬ್ಬನು ಕನ್ನಡಕ್ಕೆ ಹೋಗಿದ್ದಾನಲ್ಲ, ಹಾಗಾಗಿ ಈಗ ಒಬ್ಬನೇ ಯೂಸ್ ಮಾಡೋದು. ಅದು ಕ್ಲೀನ್ ಇರ್ತದೆ, ಯಾವಾಗಲೂ ಕ್ಲೀನ್ ಮಾಡಬೇಕಂತೆಲ್ಲ. ಇದು ಹೊರಗಡೆ ಇರೋದಲ್ವ, ಇಲ್ಲಿ ಶೂ ಹಾಕ್ಕೊಂಡು ಕೂಡ ಕೈ ವಾಶ್ ಮಾಡಲಿಕ್ಕೆ ಬರ್ತಾರೆ ಶೂ ಹಾಕಿದ ಮೇಲೆ. ಹಾಗಾಗಿ ಶೂ ಇದೆಲ್ಲ ಆಗಿದೆ. ಅದು ಮುಂಚೆ ನಾವು ಬರುವಾಗ ಕೂಡ ಇತ್ತು ನೋಡಿ. ಇಲ್ಲಿ ಕಪ್ಪುಂಟು ನೋಡಿ ಒಂದು ಸೈಡಲ್ಲಿ, ಅದು ಹೋಗೋದಿಲ್ಲ ಅದು. ಹಾಗಾಗಿ ಇದು ಯಾವಾಗಲೂ ಕ್ಲೀನ್ ಮಾಡ್ತಾ ಇರಬೇಕು ನೋಡಿ. ಇಷ್ಟು ಬ್ರೈಟ್ ಆಗಿದೆ ನೋಡಿ, ಒಳ್ಳೆ ಕ್ಲೀನ್ ಆಗ್ತದೆ. ಮತ್ತು ಸ್ಮೆಲ್ ಒಳ್ಳೆ ಬರ್ತದೆ ನೋಡಿ. ಇದು ಹೋಗೋದಿಲ್ಲ, ಇದು ಆಲ್ರೆಡಿ ಏನು ಹಾಕಿದರೂ ಹೋಗೋದಿಲ್ಲ. ಮತ್ತು ಒಂದು ಗ್ಲೋರೆಕ್ಸ್ ಉಂಟು, ಅದು ತುಂಬ ಪವರ್ ಮಾರೆ. ಅದು ಕಣ್ಣಿಗೆಲ್ಲ ಇದಾಗ್ತದೆ, ಮುಖಕ್ಕೆಲ್ಲ ಬಿದ್ದರೆ ತುಂಬ ಡೇಂಜರ್ ಅದು ಮುಖಕ್ಕೆ ಏನಾದರೂ ಬಿದ್ದರೆ ಆ್ಯಸಿಡ್ ಥರನೇ ಉಂಟು ಅದು ಗ್ಲೋರೆಕ್ಸ್. ಮತ್ತು ಕ್ಲೋತಿಗೆಲ್ಲ ಬಿದ್ದರೆ ಉಂಟಲ್ವ, ಅದು ಅಲ್ಲೇ ವೈಟ್ ಆಗ್ತದೆ ನೋಡಿ. ಇದೇ ಲಿಕ್ವಿಡ್ ಇದು ಹಾಕಿಬಿಟ್ಟು ನೋಡಿ. ಮುಂಚೆ ಹೀಗಿತ್ತು ನೋಡಿ ಫ್ಲೋರು. ಮತ್ತು ನಾನು ಕ್ಲೀನ್ ಮಾಡಿದ ಮೇಲೆ ಅಷ್ಟು ಬ್ರೈಟ್ ಆಯಿತು ನೋಡಿ. ಇದೇ ಮಿಸ್ಟರ್ ವಾಶ್ ಅಂತ ಫ್ಲೋರ್ ಕ್ಲೀನರು, ಇದನ್ನು ಯೂಸ್ ಮಾಡೋದು ನಾವು. ಇದು ದೊಡ್ಡ ಬಾಟ್ಲ್ ತಂದರೆ ಉಂಟಲ್ಲ, ಸ್ವಲ್ಪ ಚೀಪಲ್ಲಿ ಆಗ್ತದೆ. ಇದು ಖಾಲಿ ಆಗ್ತಾ ಬಂತು, ಇನ್ನು ತರಬೇಕು. ಇದು ಹಾಕಿಬಿಟ್ರೆ ಆಯಿತು, ನಮಗೆ ಅಷ್ಟು ತಿಕ್ಕಬೇಕಂತ ಇಲ್ಲಲ್ಲ, ಒಳ್ಳೆಯದಾಗ್ತದೆ ನನಗೆ ನೋಡಿ. ಫ್ಲೋರು ಕ್ಲೀನ್ ಮಾಡುವ ಮುಂಚೆ ಹೀಗೆತ್ತು ನೋಡಿ, ನಾನು ಹಾಕಿ ಬಿಟ್ಟಿದ್ದೇನಲ್ಲ, ಹೀಗೆತ್ತು. ಈಗ ಹೇಗಾಯಿತು ನೋಡಿ. ಇಷ್ಟು ಕ್ಲೀನ್ ಆಗ್ತದೆ ನೋಡಿ, ಹೀಗಾಗಿದೆ ನೋಡಿ. ಮತ್ತು ನಾನು ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಇದನ್ನು ಟಿಶ್ಯೂ ಉಂಟಲ್ಲ, ಇದು ಕಲರ್ ಟಿಶ್ಯೂ, ಅದು ಏನಂತ ತೋರಿಸ್ತೀನಿ. ಮತ್ತು ಅದನ್ನು ಹಾಕೋದು ನೋಡಿ. ಒಂದು ಪೀಸ್, ಒಂದೊಂದು ಚಿಕ್ಕ ಪೀಸ್ ಬರ್ತದೆ ಅದರಲ್ಲಿ. ಅದು ಈಗ ನೀರಿಗೆ ಬಿತ್ತಲ್ಲ, ಮೇಲೆ ಹಾಕಿದ್ದೆ. ಅದು ನೀರು ಸ್ವಲ್ಪ ಜಾಸ್ತಿ ಹಾಕಿದ್ದೆ ನಾನು. ಒಂದು ಕೈಯಲ್ಲಿ ಮೊಬೈಲ್ ಉಂಟಲ್ಲ, ನೀರು ಜಾಸ್ತಿ ಹಾಕಿದೆ, ಅದು ನೀರಿಗೆ ಬಿತ್ತು. ಅದು ಮೇಲೆ ಇದ್ದರೆ ಸ್ವಲ್ಪ ಸೈಡೆಲ್ಲ ಕ್ಲೀನ್ ಮಾಡ್ಬೋದು. ಒಂಚೂರು ಇತ್ತು ನೋಡಿ, ಅದರಲ್ಲಿ ಮೇಲೆಲ್ಲ ಕ್ಲೀನ್ ಮಾಡ್ತಿದ್ದೆ ನಾನು. ಮೇಲ್ಗಡೆ ಹಾಕಿದರೆ ಈಚೆ ಸೈಡೆಲ್ಲ ಕ್ಲೀನ್ ಮಾಡ್ಬೋದು. ಮತ್ತು ಇದು ನೀವು ಒಂದು 2-3 ದಿನಕ್ಕೆ ಕ್ಲೀನ್ ಮಾಡುವುದಾದರೆ ಅದರ ಅರ್ಧ ಪೀಸ್ ಕೂಡ ಸಾಕಾಗ್ತದೆ. ನಾನು ಅರ್ಧನೇ ಹಾಕಿದ್ದಂತ ಕಾಣ್ತದೆ, ನೆನಪಿಲ್ಲ ನನಗೆ ಎಷ್ಟು ಹಾಕಿದ್ದೇನೆ ಅಂತ. ಮೊನ್ನೆದು ವೀಡಿಯೋ ಇದು. ತುಂಬ ಗಲೀಜಿದ್ರೆ ಅದು ಒಂದು ಫುಲ್ ಪೀಸ್ ಹಾಕ್ಬೋದು. ಒಂದು ಪೀಸ್ ಫುಲ್ ಹಾಕಿ ಏನಾಗೋದಿಲ್ಲ. ಇದು ನಾವು 2 ದಿನಕ್ಕೊಮ್ಮೆ ಕ್ಲೀನ್ ಮಾಡ್ತೇನೆ ನಾನು ಟಾಯ್ಲೆಟ್, ಹಾಗಾಗಿ ಸ್ವಲ್ಪನೇ ಹಾಕಿದ್ದು. ಇದು ಇದ್ದರೆ ಒಂದು ನಮಗೆ
ಲಿಕ್ವಿಡ್ ಆಗಲಿ ಸೋಪ್ ಆಗಲಿ ಬೇರೆ ಯಾವ ಸೋಪ್ ಆಗಲಿ ಹಾಕಬೇಕಂತಿಲ್ಲ, ಅದು ಒಂದೊಂದು ಪೀಸ್ ಹಾಕಿದರೆ ಆಯಿತು. ಈಸಿ ಆಗ್ತದೆ ನಮಗೆ ಕ್ಲೀನ್ ಮಾಡಲಿಕ್ಕೆ. ಹಾಗೆ ನಾನು ತೋರಿಸ್ತೀನಿ ನೋಡಿ, ಎಷ್ಟು ಕ್ಲೀನ್ ಆಯಿತು ನೋಡಿ. ನಾನು ಮೊಬೈಲ್ ಇಟ್ಕೊಂಡು ಕೈಯಲ್ಲಿ ಸರಿ ಆಗ್ತಿರಲಿಲ್ಲ ನನಗೆ. ನೋಡಿ ಕ್ಲೀನ್ ಆಗಿದೆ ನೋಡಿ. ನೋಡಿ ಎಷ್ಟು ಬೇಗ ಎಷ್ಟು ಕ್ಲೀನ್ ಆಯಿತು ನೋಡಿ. ಅದು ಯಾವುದಂತ ತೋರಿಸ್ತೀನಿ ಈಗ ನಿಮಗೆ. ನೋಡಿ ಇದೇನೇ ಹಾಕೋದು ನಾನು. ಟಿಶ್ಯೂ ಪೇಪರ್ನಾಗೆ ಉಂಟು ಇದು ನೋಡಿ, ಕಲರ್ ಬ್ಲೂ ಕಲರ್ ಇಲ್ಲಿ ಟಿಶ್ಯೂ ಪೇಪರ್ನಾಗೆ ಉಂಟು ನೋಡು. ಇದರಲ್ಲಿ ಒಂದೊಂದು ಪೀಸ್ ತೆಗೆದು ಹಾಕಿದರೆ ಆಯಿತು. ನಿಮಗೆ ಜಾಸ್ತಿ ಗಲೀಜಿಲ್ಲ ಅಂದರೆ ಇದರಲ್ಲಿ ಅರ್ಧ ಕೂಡ ಹಾಕ್ಬೋದು. ನಾನು ಇದು ತೆಗೆದು ತೋರಿಸ್ತೇನೆ. ಇದು ತುಂಬ ಟೈಮ್ ಆಯಿತು, ಟೀಮೋದಲ್ಲಿ ನಾವು ತಗೊಂಡದ್ದು ಇದನ್ನು. ಇದು ತುಂಬ ಟೈಮ್ ಆಯಿತು, ತುಂಬ ಇತ್ತು ಇದರಲ್ಲಿ, ಖಾಲಿ ಆಗಿದೆ, ಇನ್ನು ಸ್ವಲ್ಪ ಇದೆ. ಅದಕ್ಕೆ ಸ್ವಲ್ಪ ಇದಾಗಿದೆ, ತಗೊಳ್ಳುವಾಗ ಸ್ವಲ್ಪ ಹಾರ್ಡ್ ಇತ್ತು, ಡ್ರೈ ಇತ್ತು. ಈಗ ಅದು ಬಾತ್ರೂಮಲ್ಲಿ ಇಟ್ಟದಲ್ವ, ಇದು ನೀವು ಡಬ್ಬಿಗೆ ಕೂಡ ಹಾಕಿ ಇಡ್ಬೋದು. ಆದರೆ ನೀವು ಕೈಯಲ್ಲಿ ಹಿಡಿಬೇಡಿ ಅದನ್ನು, ಗ್ಲೌಸ್ ಏನಾದರೂ ಹಾಕ್ಕೊಂಡು ಹಿಡೀರಿ. ನಾನು ಕೈಯಲ್ಲೇ ಹಿಡ್ದಿದ್ದೇನೆ, ಆದರೆ ವಾಶ್ ಮಾಡಬೇಕು ಕೈ. ಮತ್ತು ಒದ್ದೆಗೈಯಿಂದ ಮುಟ್ಟಬಾರ್ದು ಇದನ್ನು. ಕೈ ನಿಮ್ಮದು ಡ್ರೈ ಇರಬೇಕು ಆಯಿತಾ, ವೆಟ್ ಇರಬಾರ್ದು ನಿಮ್ಮ ಕೈ. ಒದ್ದೆ ಕೈಯಲ್ಲಿ ಮುಟ್ಟಿದ್ರಂಟಾರೆ ಅದು ಇದು ಮೆಲ್ಟ್ ಆಗ್ತದೆ, ನಿಮ್ಮ ಕೈಯಲ್ಲೇ ಬರ್ತದೆ ಮತ್ತು ಅದಕ್ಕೆ. ಮತ್ತು ಮಕ್ಕಳಿಗೆ ಸಿಗದಾಗೆ ಇಡಬೇಕು, ಮೇಲೆ ಇಡಬೇಡಿ, ಮಕ್ಕಳಿಗೆ ಸಿಗದಾಗೆ ಇಡಬೇಡಿ. ಮಕ್ಕಳು ಟಿಶ್ಯೂ ಪೇಪರ್ ಅಂತ ಬಾಯಿಗೆ ಮುಖ ಎಲ್ಲ ಒರೆಸ್ಕೊಳ್ಬೋದು, ಅದಕ್ಕಾಗಿ ಮಕ್ಕಳಿಂದ ದೂರ ಇಡಿ. ಅದರಲ್ಲಿ ಬರ್ತಿದ್ದಾರೆ ಕೂಡ ನೋಡಿ, ಹೀಗೆ ಉಂಟದು. ಒಂದೊಂದು ಪೀಸ್ ತೆಗೆದ್ರೆ ಆಯಿತು ನೋಡಿ. ನಾನು ಒಂದು ಕೈಯಿಂದ ಫೋನಲ್ಲಿ ಇಟ್ಕೊಂಡಿದ್ದೇನೆ, ಅದು ಹಾಕ್ತಾ ಇಲ್ಲ ಒಂದು ಕೈಯಿಂದ ನೋಡಿ. ಹೀಗೆ ಒಂದೊಂದು ಪೀಸ್ ತೆಗೆದ್ರೆ ಆಯಿತು ನೋಡಿ. ಹೀಗೆ ನೋಡಿ, ಹೀಗೆ ಒಂದು ಪೀಸ್ ತೆಗೆದ್ರೆ ಆಯಿತು. ಜಾಸ್ತಿ ಗಲೀಜಿಲ್ಲ ಅಂದರೆ ಅರ್ಧ ಕೂಡ ಹಾಕ್ಬೋದು. ಒಂದು 2 ದಿನ 3 ದಿನಕ್ಕೆ ಕ್ಲೀನ್ ಮಾಡುವವರು ಒಂದು ಅರ್ಧ ಕೂಡ ಹಾಕ್ಬೋದು ನೋಡಿ. ಇದೆ ಟಿಶ್ಯೂ ಪೇಪರ್, ಟಿಶ್ಯೂನ ಹಾಗೆ ಉಂಟು. ನೀವು ಕೂಡ ಇಷ್ಟ ಆದರೆ ಬೈ ಮಾಡ್ಬೋದು. ಓಕೆ, ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಥ್ಯಾಂಕ್ ಯು ಆಲ್. ಒಂದು ಲೈಕ್ ಕೊಡಿ ಇಷ್ಟವಾದರೆ. ಬಾಯ್ ಬಾಯ್, ಥ್ಯಾಂಕ್ ಯು.